ಹೇ ಗಾಯ್ಸ್, ಹೆಂಗದಿರೆಲ್ಲರೂ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಸಿಸ್ಟರ್ ಮತ್ತು ನನ್ನ ಸಿಸ್ಟರ್ ಪಾಪು ಕಾರಂಜಿ ಕೆರೆಗೆ ಬಂದೇವಿ. ರಾಜನ್ ಫೀಟಿಗೆ ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು, ಸೊ ಮೈಸೂರು ಹೋಗೋಕ್ಕಿಂತ ಮುಂಚೆ ನಾವು ಸ್ಕಿನ್ ಡಾಕ್ಟರ್ಗೆ ತೋರ್ಸೋಣ ಅಂಥೇಳಿ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ವಿ. ಅವ್ರು ಇಂಜೆಕ್ಷನ್ ಮಾಡ್ತಾರಂಥೇಳಿ ಅವ್ನು ಫುಲ್ ಹೆದರ್ಕೊಂಡಿದ್ದ. ಆ್ಯಂಡ್ ಅವತ್ತು ಭಾಳ ಕ್ರೌಡೆಡ್ ಇತ್ತು ಹಾಸ್ಪಿಟಲ್ಲು, ಅದಕ್ಕೆ ಫುಲ್ ಅವ ಕಾನ್ಷಿಯಸ್ ಆಗ್ಯಾನ. ಚುಯ್ಯ ಕೊಟ್ಟಿಲ್ಲ ಅಪ್ಪಾಜಿ, ಚುಯ್ಯ ಕೊಟ್ಟೇ ಇಲ್ಲ ನಿಂಗೆ. Running in the water, running in the water, running in the water, running in the water. Good boy, good boy. ಅಲ್ಲ, ಎಷ್ಟು ತಿಂಗಳಿದ್ದ ಅವಾಗ? 1 ವರ್ಷ ಆಗಿತ್ತಾ? 1 ವರ್ಷನೂ ಆಗಿರಲಿಲ್ಲ ಅವ್ನಿಗೆ, ಇನ್ನೂ ಸಮ್ ಮಂತ್ಸ್ ಬೇಬಿ ಇದ್ದಾವ. ಅವಾಗ ನಾವು ಅವನಿಗೆ ಹೊರಗಿಂದ ಹೋಟೆಲ್ ಊಟನೂ ಕೊಡ್ತಿರ್ಲಿಲ್ಲ ಅವನಿಗೆ. ಸೊ ಬಾಕ್ಸ್ ಕಟ್ಕೊಂಡು ಕಾರಂಜಿ ಕೆರೆ ಕರ್ಕೊಂಬಂದಿದ್ವಿ. ಇದು ಸೆಕೆಂಡ್ ಟೈಮ್ ಅವ್ನು ಬರ್ತಿರೋದು. ಬಟ್ ನಾವು ಈಸ್ ಗ್ರೋನ್ ಅಪ್ ಗಾಯ್ ಅವ್ನು ಫುಲ್. ಈಗೆಲ್ಲ ಅವನು ಆರಾಮ್ ಹೊರಗಿಂದ ಊಟನೂ ಮಾಡ್ತಾನೆ. ಕಾಣಿಸ್ತಾ? ಬಾಯ್ ಬಾಯ್ ಬಾರೋ. ರನ್ನಿಂಗ್ ಇನ್ ದ ಮೌಂಟೇನ್. ಗುಡ್ ಬಾಯ್, ರನ್ 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 ಬೇಟ. ಬರ್ರಿ 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 ಬರ್ರಿ, ಬೇಗ ಬರ್ರಿ. ಎತ್ಕೊಳ್ಳಲ್ಲಪ್ಪಚ್ಚಿ ನಾನು, ಎತ್ಕೊಳ್ಳ ಜಾನು, ಎತ್ಕೊಳ್ಳಲ್ಲ ನಾನು. ವಾಕ್ಯೂ ವಾಕಿ ಮಾಡ್ಬೇಕು. ಕಾಲದವಿಲ್ಲ ನೀನು, ಕಾಲದವಿಲ್ಲ ಇಲ್ಲ. ವಾಕಿ ಓಡ್ ಓಡ್ ರಶ್ಮಿ ನೀನು. ರನ್ನಿಂಗ್ ಇನ್ ದ ಮೌಂಟೇನ್, ರನ್ನಿಂಗ್ ಇನ್ ದ ಮೌಂಟೇನ್, ರನ್ನಿಂಗ್ ಇನ್ ದ ಮೌಂಟೇನ್. ಬಾ ಬೇಗ ಬಾ ಬೇಗ ಬೇಗ. ಬರಿ ಬರಿ ಬರಿ, ಓಡ್ ಬರಿ ಓಡ್ ಬರಿ. ಹಾಕಿ 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 ಹಾಕಿ. ಅಯ್ಯೋ, ಸ್ವಲ್ಪ ನಡಿಗೆ ಮತ್ತು ಓಟದ ನಂತರ ನಾವು ವಾಟರ್ ಬ್ರೇಕ್ ತೊಗೊಳತ್ತೀವಿ. ನಾನು ಯಾರು? ಚಿಕ್ಕಮ್ಮ. ಅವನಿಗಿನ್ನೂ ಚಿ ಅನ್ನಕ್ಕೆ ಬರಲ್ಲ, ಸೊ ಹಿ ಕಾಲ್ಸ್ ಮೀ ತಿಕ್ಕಮ್ಮ. ಇಟ್ ಇಸ್ ತಿಕ್ಕಮ್ಮ. ಅದನ್ನು ತೀ ಫುಲ್ ಪ್ರೆಷರ್ ಹಾಕಿ ತಿಕ್ಕಮ್ಮ ಅಂತಂದು. ಆ್ಯಕ್ಚುಲಿ ಹಾಸ್ಪಿಟಲ್ನಾಗ ಒಂದು ಪೋಸ್ಟರ್ ಇತ್ತು, ಅದ್ರನಾಗ ಸ್ವಿಂಗ್ ಆಮೇಲೆ ಪಾರ್ಕ್ದೆಲ್ಲ ಪಿಕ್ಚರ್ಸ್ ಇದ್ವು. ಅದನ್ನು ತೋರಿಸಿದ್ದೆ ಸ್ವಿಂಗ್ ಅಂಥೇಳಿ. ಸೊ ಇಲ್ಲೇ ಅವನಿಗೆ ಫಾರ್ ದ ಫಸ್ಟ್ ಟೈಮ್ ಹಿ ಗಾಟ್ ಟು ಎಕ್ಸ್ಪೀರಿಯನ್ಸ್ ಸ್ಲೈಡ್. ಐಶಪ್ಪ. ಫಾರ್ ದ ಫಸ್ಟ್ ಟೈಮ್ ಯಾವುದೋ ಒಂದು ಆಟನ ಅವ್ನು ಭಾಳ ಇಷ್ಟಪಡತ್ತಾನ ಅಂದ್ರೆ ಇದು ಅನಿಸ್ತೈತಿ ಪಾರ್ಕ್ನಾಗ. ಇನ್ಯಾವುದೋ ಅವನು ಎಂಜಾಯ್ ಮಾಡಿಲ್ಲ. ನಮ್ಮ ಅಕ್ಕ ರಾಜನ್ ಕರ್ಕೊಂಡು ಆ ಕಡೆ ಪ್ಯಾರೆಟ್ಸ್ ಎಲ್ಲ ಅದಾವ, ಅದನ್ನು ತೋರ್ಸಕ್ಕೆ ಹೋಗ್ಯಾಳ. ನಂಗಂತೂ ಭಾಳ ಅಂದ್ರೆ ಭಾಳ ತಲೆ ನೋವು ಆತೈತಿ ಇವತ್ತು. ಐ ಡೋಂಟ್ ನೋ ವೈ. ಮೇ ಬಿ ನಾನು ಯಾವತ್ತೂ ತಲೆಗೆ ಎಣ್ಣೆ ಹಾಕಿ ಒಂದು ಸ್ವಲ್ಪ ಆದಮೇಲೆ ನಾನು ಹೇರ್ ವಾಶ್ ಮಾಡಿಬಿಡ್ತೇನೆ. ಫಾರ್ ದ ಫಸ್ಟ್ ಟೈಮ್ 1 ಹೋಲ್ ಡೇ ಲೈಕ್ ಐ ಗೆಸ್ 24 hours ನಾನು ತಲೆಗೆ ಎಣ್ಣೆ ಹಾಕಿ ಹಂಗೆ ಬಿಟ್ಟಿದ್ದೆ, ವಾಶ್ ಮಾಡಿರಲಿಲ್ಲ. ಇವತ್ತು ಬೆಳಿಗ್ಗೆ ವಾಶ್ ಮಾಡಿದೆ, ಸೊ ಅದು ನನಗೆ ಸರಿ ಹೋಗಿಲ್ಲ. ಸೊ ತಲೆ ಭಾಳ ನೋವಾಗ್ಬಿಟ್ಟೈತಿ. ಬಟ್ ಸಮ್ಹಾ ಊಟ ಆದಮೇಲೆ ಸರಿ ಹೋಗ್ಬೋದು. ಲೆಟ್ಸ್ ಸಿ. ಯಾಕ ಅಲ್ಲೋಡಿಲ್ಲಿ ರಾಜನ ಹತ್ರ ಬರತೈತಿ ಪಿಕಾಕ್. ಕಾರಂಜಿ ಕೆರೆಯಿಂದ ಈಗ ಎಕ್ಸಿಟ್ ಆಗತ್ತೀವಿ. ಈಗ ನಾವು ಲಂಚ್ ಮಾಡಬೇಕು. ಲಂಚಿಗೆ ಒಂದು ವೈಭವ್ ಪ್ಲಾಜಾ ಅಂತ ನಿಯರ್ ಬೈ ರೆಸ್ಟೋರೆಂಟ್ ಐತಿ, 2 kilometers ಡಿಸ್ಟೆನ್ಸ್ನಾಗ ಇಲ್ಲಿಂದ. ಸೊ ಅಲ್ಲೇ ವೆಜ್ ನಾನ್ ವೆಜ್ ಎರಡೂ ಐತಿ. ನಮ್ಮ ಪಾಪಗೆ ವೆಜ್ ಬೇಕೇ ಬೇಕು. ಸೊ ಹಿ ಈಟ್ಸ್ ಓನ್ಲಿ ದಾಲ್ ಕಿಚಡಿ ಹೊರಗಡೆ. ನಾವು ನಾನ್ ವೆಜ್ ತಿನ್ನೋಣ ಅಂಥೇಳಿ ಅಲ್ಲಿ ಹೊಂಟೇವಿ ಈಗ.
ಈಗ ಜಸ್ಟ್ ಹೋಟೆಲಿಗೆ ಬಂದು ಕುಂತೇವಿ ಊಟ ಮಾಡಕ್ಕಂಥೇಳಿ ಆ್ಯಂಡ್ ಆರ್ಡರ್ ಮಾಡತ್ತಿದ್ವಿ ನಾವು. ಮೈ ನೆಫ್ಯೂ ಇಸ್ ಜಸ್ಟ್ 1.5 ಇಯರ್ಸ್ ಓಲ್ಡು. ಅವನಿಗೆ ಏನು ಬೇಕಂಥೇಳಿ ಅವನ ಹೇಳತ್ತಾನ. ಈಸ್ ಲಿಟ್ರಲಿ ನಂಗೆ ಮೊಸರು ಬೇಕು, ಬಿರಿಯಾನಿ ಅಂತಂದ್ರೆ ನಂಗೆ ಮಮ್ಮಮ್ ರೈಸ್ ಬೇಕು, ಅವ್ನ ಟರ್ಮ್ಸ್ನಾಗ ಲೈಕ್ ಅವನದು ರೈಸಿಗೆಲ್ಲ ಊಟಕ್ಕೆಲ್ಲ ಅವ್ನು ಮಮ್ಮಮ್ ಅಂತಾನೆ ಮಮ್ಮಮ್ ಬೇಕು. ಆ್ಯಂಡ್ ಮೊಸರಿಗೆ ಅವನು ಫುಕ್ಕ ಅಂತಂತಾನ. ಸೊ ಈಸ್ ಆಸ್ಕಿಂಗ್ ಲಿಟ್ರಲಿ ಅವ್ನು ಏನೇನು ಬೇಕು ಅವ್ನು ಆರ್ಡರ್ ಮಾಡತ್ತಾನ. ನಮ್ಮ ಅಕ್ಕಂಗೆ ನಾ ಹೇಳತ್ತಿದ್ದೆ, ಈಗ ಅವ್ನು ಏನೇನು ಬೇಕು ಅದನ್ನೆಲ್ಲ ಹೇಳತ್ತಾನ. ಮುಂದೆ ನಮಗೆ ಬಿಡಲ್ಲ ಅವ, ನಾವು ಏನು ಹೇಳ್ತೀವಿ ಅದನ್ನಂತೂ ತಿನ್ನಲ್ಲವ. ಅವ್ನಿಗೆ ಏನು ಬೇಕು ಅದನ್ನ ಆರ್ಡರ್ ಮಾಡ್ಕೊತಾನ ಅಂಥೇಳಿ. ಸೊ ಬೇಬೀಸ್, ಇವಾಗಿನ ಬೇಬೀಸ್ ಜೆನ್ ಅಲ್ಫಾ ಅಲ್ಲ ಇವನು, ಈಸ್ ಜೆನ್ ಅಲ್ಫಾ ರೈಟ್, ಜೆನ್ ಅಲ್ಫಾ ಬೇಬೀಸ್ ಗೈಸ್, ಸೀರಿಯಸ್ಲಿ ಜಸ್ಟ್ 1.5 ಇಯರ್ಸ್ ಓಲ್ಡ್. ಬೇಕಾ ಹೇಳ, ಏನು ಬೇಕು? ಏನು ಹೇಳ್ತಿ ನಿನ್ನ ಮಗನ ಬಗ್ಗೆ? ಎರಡು ಬಿರಿಯಾನಿ ರೈಸು, ಒಂದು ಚಿಲ್ಲಿ ಚಿಕನ್ ಮತ್ತು ಲೈಮ್ ಸೋಡಾ ಆರ್ಡರ್ ಮಾಡೀವಿ. ಆ್ಯಂಡ್ ನಮ್ಮ ಪಾಪುಗೆ ಸಪ್ರೇಟಾಗಿ ಒಂದು ಬೌಲ್ ಮೊಸರು ತೊಗೊಂಡ್ವಿ. ಸೊ ಹೀ ಈಸ್ ಹ್ಯಾವಿಂಗ್ ಫುಡ್ ಮತ್ತು ನಾವು ಊಟ ಮಾಡತ್ತೀವಿ. ಯಾ, ನಂದು ರಾಜಂದು ಊಟ ಆಯಿತು. ನಾವಿಬ್ಬರು ನಮ್ಮ ಅಕ್ಕ ಊಟ ಮುಗಿಸ್ಲಿ ಅಂಥೇಳಿ ಕಾಯತ್ತೀವಿ. ಏನು ಊಟ ಮಾಡಿದ್ರಿ ಬೇಟ ನೀವು? ಮಮ್ಮಮ್ ಜೊತೆ ಏನು ತಿಂದ್ರಿ? ಮಮ್ಮಮ್ ಜೊತೆ ಏನು ತಿಂದ್ರಿ? ಪುಕ್ಕ. ಪುಕ್ಕ ಯಾರು ಹೇಳ್ಕೊಟ್ರು ನಿಂಗೆ ಪುಕ್ಕ ಅಂಥೇಳಿ? ಕಮ್ಮ. ನಾನೆಲ್ಲಿ ಹೇಳ್ಕೊಟ್ಟೆನಪ್ಪಜ್ಜಿ? ಅಮ್ಮ ಅಲ್ಲಿ ಮುಂದೆ ಹೋಗ್ತಪ್ಪಜ್ಜಿ ನಟ್ಸ್ ತೊಗೊಳಕ್ಕೆ, ನಟ್ಸ್ ಪೌಡರ್ ಮಾಡಕ್ಕೆ ದುಡ್ಡುಗೆ. ಅಮ್ಮ ಅಲ್ಲಿ ಮುಂದೆ ಹೋಗೈತಿ. ಶಾಪಿಂಗ್ ಎಲ್ಲ ಆತು. ಈಗ ನಾವು ಮನೆಗೆ ಹೊಂಟೇವಿ. ರಾಜ ಬೆಳಿಗ್ಗಿಂದ ಮಕ್ಕೊಂಡೇ ಇಲ್ಲ, ರಾತ್ರಿ ಮಕ್ಕೊಂಡು ಎದ್ದು ಮತ್ತವ ಮಕ್ಕೊಂಡೇ ಇಲ್ಲ ಇವತ್ತು. ಸೊ ಈಸ್ ವೆರಿ ಸ್ಲೀಪಿ. ದ್ಯಾಟ್ಸ್ ಇಟ್ ಫಾರ್ ಟುಡೇ ಗೈಸ್. ಇದೇನೋ ಇವತ್ತು ವ್ಲಾಗ್ ಮಾಡ್ಬೇಕು ಅನಿಸ್ತು ಮಾಡೇನಿ. ಆ್ಯಂಡ್ ನಾನು ಭಾಳ ಕನ್ಸಿಸ್ಟೆಂಟ್ ಆಗಿಲ್ಲ ಯೂಟ್ಯೂಬ್ನಾಗ, ಬಟ್ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಮ್ಯಾನೇಜ್ ಮಾಡೋಕ್ಕೆಲ್ಲ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ಆಲ್ ದ ಲವ್. ಬಾಯ್ ಬಾಯ್.